ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ವಿದ್ಯುತ್ ವಿತರಣಾ ಪರವಾನಗಿಯನ್ನು ಯಾವುದೇ ಖಾಸಗಿ ಕಂಪನಿಗೆ ಅಥವಾ ಟಾಟಾ ಪವರ್ ಕಂಪನಿಗೆ ನೀಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕೆಆರ್ಎಸ್ ಪಕ್ಷದ ವತಿಯಿಂದ ಸೋಮವಾರದಂದು ಚಳ್ಳಕೆರೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಮನವಿಯನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಖಾಸಗೀಕರಣ ಮಾಡುವ ಸರ್ಕಾರಕ್ಕೆ, ಶಾರ್ಟ್ಬೀಟ್ ಹಾಕೋ ಸರ್ಕಾರಕ್ಕೆ ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಕಷ್ಟಪಟ್ಟು ಕೃಷಿಯನ್ನ ಮಾಡಿ ಈ ದೇಶಕ್ಕೆ ಆಹಾರದ ಭದ್ರತೆಗಳನ್ನು ಒದಗಿಸುತ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಾಂಧುಗಳೇ, ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾರತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಏನು ಇವತ್ತು ಕೃಷಿ ಮಾಡ್ತಕ್ಕಂಥ ಎಲ್ಲ ನಮ್ಮ ರೈತರ ಪಂಪ್ ಸೆಟ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕರೆಂಟನ್ನು ಇವರು ಇವತ್ತು ಏನು ಟಾಟಾ ಪವರ್ ಕಂಪ್ನಿಗಳಿಗೆ ನಮ್ಮ ಕರ್ನಾಟಕದಲ್ಲಿ 16 ಜಿಲ್ಲೆಗಳ ಎಲ್ಲ ರೈತರ ಪಂಪ್ ಸೆಟ್ಗಳ ಕರೆಂಟನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅವಿವೇಕಿ ಸರ್ಕಾರಗಳು. ಅದರಿಂದ ಇದು ಕರೆಂಟು ನಂದು, ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಕರೆಂಟು. ಕೃಷಿ ಮಾಡಬೇಕಂದ್ರೆ ವ್ಯವಸ್ಥಿತವಾಗಿ ಕರೆಂಟು ಬೇಕೇ ಬೇಕು. ಕರೆಂಟ್ ಇದ್ರೆ ಕಣಪ್ಪ ನಿನಗೆ ಊಟ ಮಾಡೋಕ್ಕೆ ಅನ್ನ ಬರೋದು, ಇಲ್ಲ ಅಂದರೆ ಅನ್ನನೂ ಇಲ್ಲ, ಆಮ್ರನೂ ಇಲ್ಲ, ಏನೂ ಸಿಗಲ್ಲ, ಹಣ್ಣು ಹಂಪಲು ಏನು ಸಿಕ್ಕಲ್ಲ. ಆದ್ದರಿಂದ ಈ ಕರೆಂಟಿಗೆ ಹಕ್ಕುದಾರ ರೈತರು. ಈ ಕರೆಂಟಿಗೆ ಸಂಬಂಧಪಟ್ಟಂಗೆ ಹಕ್ಕುದಾರ ಅಂದರೆ ರೈತರು ಮಾತ್ರ. ಈ ದೇಶದ ಕೃಷಿಯನ್ನು ಮಾಡಬೇಕಂದ್ರೆ ರೈತನ ಶಕ್ತಿಯೇ ಮಾತ್ರ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವು ಖಾಸಗೀಕರಣ ಮಾಡ್ತಕ್ಕಂಥ ವಿದ್ಯುತ್ತನ್ನು ತಡೆ ಹಿಡಿಯುವಂತಕ್ಕಂಥ ಇಡೀ 16 ಜಿಲ್ಲೆ ಒಳಗಡೆ ನಮ್ಮ ರಾಜ್ಯದ ಸಂಘದ ಚಂದ್ರಶೇಖರ್ ಏನು 16 ಜಿಲ್ಲೆಗೆ ಆದೇಶ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಇದರ ಬಗ್ಗೆ ಈ ಅವಿವೇಕಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪತ್ರಗಳನ್ನು ಕೊಡಬೇಕು. ಈ ಕರೆಂಟ್ ಯಾವುದೇ ರೀತಿಯಿಂದ ಖಾಸಗೀಕರಣ ಮಾಡೋಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ನಾವು ಇವತ್ತು ಸರ್ಕಾರಕ್ಕೆ. ಆದರೆ ಇವತ್ತು 2 ಈ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಎಲ್ಲ ವಿಮಾನ ನಿಲ್ದಾಣ ಪ್ರತಿಯೊಂದನ್ನು ಖಾಸಗೀಕರಣ ಮಾಡಿದರೆ ಇವರಲ್ಲಿ ಕತ್ತೆ ಕಾಯಕ್ಕೆ ಹೋಗ್ತಾರ ವಿಧಾನಸೌಧಕ್ಕೆ. ಎಲ್ಲ ಇವರು ಹೋಗೋದಾದರೆ, ಇವರೆಲ್ಲ ಖಾಸಗೀಕರಣ ಮಾಡೋದಾದರೆ ಇವರ ಬದುಕೇನಪ್ಪ ಅಲ್ಲಿ? ಯಾಕೆ ಇರಬೇಕು? ಇವರು ವಿಧಾನಸೌಧಗಳು ವ್ಯಾಪಾರ ಮಾಡ್ಕೊಂಡಿದ್ದಾರ, ಅದೇನು ಮಾರ್ಕೆಟ್ ಮಾಡ್ಕೊಂಡಿದ್ದಾರ? ಅವಿವೇಕಿಗಳೇ, ಇದು ಮಾರ್ಕೆಟ್ ಅಲ್ಲ, ನ್ಯಾಯಾಲಯ. ಯಾವ ರಾಜ್ಯದಲ್ಲಿ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಯಾರು ತನ್ನ ಕುಟುಂಬ ನಿರ್ವಹಣೆ ಮಾಡಲಾರದೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವರ ನೆರವಿಗೆ ಬರ್ತಕ್ಕಂಥದ್ದು ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲ MLA ಜವಾಬ್ದಾರಿ. ಆದ್ದರಿಂದ ನಾವು ಇವತ್ತು ಹೇಳ್ತೇವೆ, ಯಾವುದೇ ಕಾರಣದಿಂದ ಕರೆಂಟನ್ನ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವತ್ತು ಒಂದು ಕಡೆ ನೋಡಿದ್ರೆ ಭೂಮಿ ಕಿತ್ಕೊಳ್ತೀರಿ, ಇನ್ನೊಂದು ಕಡೆ ಕರೆಂಟ್ ಕಿತ್ಕೊಳ್ತಿದ್ದೀರಿ. ಅಲ್ಲಿ ನೀರಿದ್ದರೆ ನೀರು ಬಿಡಂದ್ರೆ ಈ ಬೆಳೆಗೆ ನೀರು ಬಿಡೋಲ್ಲ ಅಂತೀರಿ. ಏನು ನಿಮ್ಮ ಉದ್ದಟತನ? ಇಂಥ ಉದ್ದಟತನ ಇವತ್ತು ಸರ್ಕಾರಗಳು ಇಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂದರೆ ನಾವು ಕೇಳಲ್ಲ. ಇವತ್ತು ನಮ್ಮ ಹಳ್ಳಿಗೆ ಬರೋದು ಎಷ್ಟಪ್ಪ ಕರೆಂಟು? 100%. ರೈತ ಬಾಂಧವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಸಹ ಈ ಥರ ಬರಬೇಕು, ಇಲ್ಲಿ ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ಇವರು ಬುದ್ಧಿವಂತರಿದ್ದಾರೆ, ಅವ್ರು ದಡ್ರಿದ್ದಾರೆ. ಯಾರು ಬುದ್ಧಿವಂತರಿದ್ದಾರೆ, ಯಾರು ದಡ್ರಿದ್ದಾರೆ ಅನ್ನೋದು ಈಗ ಇದರಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಸರ್ಕಾರದ ಒಂದು ಕಾರ್ಯಗಳು ಜನಪರವಾಗಿಯೇ ನಡಿಬೇಕು, ರೈತರ ಪರವಾಗಿಯೇ ನಡಿಬೇಕು ವಿನಃ ಅದು ವಿರುದ್ಧವಾಗಿ ಆಗಿ ಹೋಗಬಾರ್ದು.
ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಇವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಹೇಗಿದೆ ಅಂದರೆ ಯಾವುದೇ ರೈತ ಪದಾಧಿಕಾರಿಗಳನ್ನು ಅಥವಾ ಸಾಮಾಜಿಕ ಪದಾಧಿಕಾರಿಗಳ ಹೋರಾಟಗಾರರನ್ನು ಯಾರ ಹಿತಾಸಕ್ತಿ ಜನರ ಹಿತಾಸಕ್ತಿ ಇರ್ತಕ್ಕಂಥ ಜನರನ್ನು ಕರೆಸಿ ಒಂದು ಸಭೆ ಒಂದು ಸೌಜನ್ಯಕ್ಕೆ ಸಭೆಯನ್ನು ಮಾಡಿ ಮುಂದಿನ ಆಗು ಹೋಗುಗಳ ಕುರಿತು ಚರ್ಚೆ ಮಾಡುವಂಥ ಇಲ್ಲದಂತಹ ಇವರುಗಳಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇವರು ರಾಜ್ಯವನ್ನು ಉಳಿಸ್ತಾರ ಸಾಧ್ಯನೇ ಇಲ್ಲ. ಇಂಥವರನ್ನು ನಾವು ಆಯ್ಕೆ ಮಾಡಿರೋದಕ್ಕಾಗಿ ಇವರು ಸೌಜನ್ಯತೆಯೂ ಇಲ್ಲದೆ ಇಂಥವರನ್ನು ನಾವು ಕೂರಿಸಿರುವಂಥವರಿಗೆ ಇವತ್ತು ಜಮೀನು 6,000 ಎಕರೆಗಳ ಜಮೀನು ಸಹ ಕಿತ್ಕೊಳ್ತಾರೆ. ಜೊತೆಗೆ ನಾವು ನಮ್ಮ ಹಕ್ಕು ಏನಿದೆ ವಿದ್ಯುತ್ ಹಕ್ಕು, ಇದು ನಮ್ಮ ರೈತರಲ್ಲ, ನಮ್ಮ ಹಕ್ಕು. ಇದು ವಿದ್ಯುತ್ತನ್ನು ಕಿತ್ಕೊಳ್ಳೋಕೆ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು. ಇದು ಏನು ಟಾಟಾ ಪವರ್ ಕಂಪನಿಯು ಪ್ರಸ್ತಾವನೆ ಇಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಒಂದು ರೀತಿಯಲ್ಲಿ ರಿಜೆಕ್ಟ್ ಮಾಡಬೇಕಾಗಿತ್ತು, ಇದು ಮುಂದುವರಿಸಲೇಬಾರ್ದಾಗಿತ್ತು. ಆದರೆ ಇದು ಇಟ್ಕೊಂಡು ಇನ್ನೂ ಹೋರಾಟಗಳು ನಡೀಲಿ, ಇನ್ನೊಂದು ಆಗಲಿ, ಪ್ರತಿಭಟನೆ ಆಗಲಿ ಅಂತ ಕೂತಿದೆ ಸರ್ಕಾರ. ಇದಕ್ಕೆ ಏನು ಹೇಳಬೇಕು? ನಾಚಿಕೆಡಿದ ಸರ್ಕಾರ ಅಲ್ವಾ ಇದು? ಇದರಲ್ಲಿ ಇವರಲ್ಲಿ ಜನಪ್ರತಿನಿಧಿಗಳು ವಿದ್ಯಾವಂತರಾಗಿದ್ದರೆ ಅಥವಾ ದೂರದೃಷ್ಟಿ ಉಳ್ಳವರಾಗಿದ್ದರೆ ಅಥವಾ ಜನಪರ ರೈತ ಪರವಾಗಿದ್ದರೆ ಈ ರೀತಿಯಾಗಿ ನಡ್ಕೊಳ್ತಾ ಇರಲಿಲ್ಲ. ಇದು ಉದ್ದಟತನ, ಹೀಗೆ ಹೇಳಿದಾಗೆ ಉದ್ದಟತನ. ಅದು ಯಾರೇ ಬರಲಿ, ಕಲ್ಲು ಹೊಡಿಲಿ, ಏನೇ ಮಾಡಲಿ, ಆ ಫಲವತ್ತಾದ ಭೂಮಿನ ಕಿತ್ಕೊಳ್ತೀನಿ ಅನ್ನೋಂಥ ಹೋಗ್ತಿರ್ತಕ್ಕಂಥ ಸರ್ಕಾರಗಳಿಗೆ ಏನು ಹೇಳಬೇಕು? ಇಂಥ ಸರ್ಕಾರಗಳನ್ನು ಆಯ್ಕೆ ಮಾಡುವಂಥವ್ರಿಗೆ ದಯವಿಟ್ಟು ಮುಂದಿನ ದಿನದಲ್ಲಿ ಎಚ್ಚರಿಕೆ ಕೊಡಬೇಕು. ಇವತ್ತು ಏನು KERC ಅದೇ ಕರ್ನಾಟಕ ವಿದ್ಯುತ್ ಏನು ಪ್ರಸಾರಣ ಆಯೋಗವಿದೆ, ಅದು ಈ ಒಂದು ನಮ್ಮ ಕರ್ನಾಟಕದಿಂದ ಆಚೆ ಇಲ್ಲಿ ರಾಜ್ಯದವರು ಭಾವಿಸಿಕೊಂಡು ಸುಮಾರು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ನೀರನ್ನೇ ನಾವು ಕುಡಿಬೇಕಂತ ವ್ಯವಸ್ಥೆ ಅದರಿಂದ ಈಗ ಏನು ಅಲ್ಪ ಸ್ವಲ್ಪ ನಾವು ಏನು ಬೋರ್ವೆಲ್ಗಳನ್ನು ಹಾಕ್ಸ್ಬೇಕು, ಕರೆಂಟನ್ನು ಎತ್ತಿ ಏನು ಅವರು ಸ್ವಲ್ಪ ನೀವು ಯಾವ ದಂಡಾಧಿಕಾರಿಗಳು ನಿಮಗೆ ಗೊತ್ತು, ನಾನು ಪಾಣಿ ತಂದರೆ ನಿನ್ನ ಹೆಸರಿಗಿಲ್ಲ ಅಂತ ಹೇಳ್ತೀರಿ. ಮತ್ತು ನಾವು ಇವತ್ತು ಕರೆಂಟನ್ನು ಖಾಸಗೀಕರಣ ಮಾಡ್ತಾರೆ ಅಂದರೆ ಅವನಿಗೆ ಏನು ಹಕ್ಕೈತೆ? ಯಾವ ಮುಖ್ಯಮಂತ್ರಿಗೆ ಹಕ್ಕೈತೆ? ಯಾವ ಪ್ರಧಾನಮಂತ್ರಿಗೆ ಹಕ್ಕೈತೆ? ಹಕ್ಕು ಕೊಟ್ಟಿರ್ತಕ್ಕಂಥವ್ರು ಯಾರು? ಆ ಕಾರಣದಿಂದ ಅದು ನಮ್ಮ ಹಕ್ಕು. ನನ್ನ ರೈತರ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟು ನಮ್ಮ ರೈತರ ಹಕ್ಕಾಗಿರೋದ್ರಿಂದ ನಾವು ಯಾವುದೇ ಕಾರಣದಿಂದ ನಾವು ಕರೆಂಟನ್ನು ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ. ಆದರೆ ಇವತ್ತು ಏನು ಸರ್ಕಾರಗಳು ಗುಂಡಾಗಿರಿ ಮಾಡ್ತಾ ಇದ್ದಾರೆ ರೈತರ ಮೇಲೆ, ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಒಂದು ಕಡೆ ಭೂಮಿ ಕಿತ್ಕೊಳ್ತಾ ಇದ್ದಾರೆ. ಅಂದರೆ ರೈತ ಬದುಕೋದು ಯಾಕೆ ಬದುಕಬೇಕು? ಎಲ್ಲಿ ಹೋಗಬೇಕು ರೈತ? ಏನು ಇವರು ನಾವು ಬೆಳೆದಿದ್ದೆಲ್ಲ ಊಟ ಮಾಡಲ್ವಾ? ಊಟ ಮಾಡಬೇಕಾದ್ರೂ ಕೂಡ ಅವ್ರಿಗೆ ಮನಸ್ಸಿಗೆ ಬರೋದಿಲ್ವಾ? ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಹೇಳ್ತೇವೆ. ಇವ್ರ ಮುಖಾಂತರ ತಜ್ಞರ ಮುಖಾಂತರ ಅವರು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ಅಂದರೆ KERC ವಿದ್ಯುತ್ ವಿತರಣಾ ಪರವಾನಗಿಯನ್ನು ಯಾವುದೇ ಖಾಸಗಿ ಕಂಪನಿಗೆ ಅಥವಾ ಟಾಟಾ ಪವರ್ ಕಂಪನಿಗೆ ನೀಡಬಾರದು ಆಕ್ಷೇಪಣೆ ಸಲ್ಲಿಸುತ್ತಿರುವ ಬಗ್ಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಈ ಕೆಳಗೆ ಸಹಿ ಮಾಡಿರುವ ರೈತರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಕೆಳಗಂಡ ಕಾರಣಗಳಿಂದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು KERC ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗೆ